ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಾದಂತ ಹಿನ್ನೆಲೆಯಲ್ಲಿ ಆಹ್ವಾನ ಏನಿದೆ. ನಾನು ಈಗ 5 ಗಂಟೆಗೆ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಗಳು ಮುಂದಿನ ದಿನಗಳಲ್ಲೂ ಸಹ ನ್ಯಾಯಾಲಯದಲ್ಲಿ ರೈತರಿಗೆ ಬೆಂಗಾಲಾಗಿ ಕೆಲಸ ಮಾಡುತ್ತೆ. ಸರ್, ಈಗಾಗಲೇ 2 ಸರಿ ಪತ್ರ ಬರೆದಿದೆ. ಅವರು ಕೂಡ ಹೇಳಿದ್ರು ವಿಧಾನಸೌಧಕ್ಕೆ ಬನ್ನಿ ಅಂತ. ಇಲ್ಲೂ ಬರಲಿಲ್ಲ, ಅಲ್ಲೂ ಹೋಗಲಿಲ್ಲ. ಈ ಸಮಸ್ಯೆ ಹಿಂಗೆ ಉಳಿಯುತ್ತಲ್ಲ ಸರ್. ಇವತ್ತು ಮುಖ್ಯಮಂತ್ರಿಗಳು ಕೂಡ ಈ ಒಂದು ವಿಚಾರವಾಗಿ ಮಾತಾಡಿಲ್ಲ. ರೈತರ ಪರವಾಗಿ ರೈತರು ಇವತ್ತೇನು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ನ್ಯಾಯಾಲಯಕ್ಕೆ ಏನು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ನಡೆದಿರ್ತಕ್ಕಂಥ ಹಲವಾರು ಅಕ್ರಮ ರೀತಿಯ ಭೂಸ್ವಾಧೀನ ಇದರ ಬಗ್ಗೆ ನಾವು ನ್ಯಾಯಾಲಯದ ಮುಂದೆ ಹೋಗಿ ರೈತರಿಗೆ ನ್ಯಾಯ ದೊರಕಿಸಲಿಕ್ಕೆ ಚರ್ಚೆ ಆಗಿದೆ. ಕಾನೂನಿನ ತಜ್ಞರು ಹೇಳ್ತಕ್ಕಂಥದ್ದು ಇದು ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರ ಸರ್ಕಾರದಿಂದ ಆಗಿದೆ. ಇದು ಮುಖಭಂಗಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನ ಹಲವಾರು ಪರಿಣಿತರು ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಸರ್, ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರು ಕರೆದಾಗ ಎಷ್ಟು ಸಾರಿ ಇವರು ಇರುತ್ತಾರೆ ಗೌರವ ತರುತ್ತಲ್ಲ ಅಂತ ನೋಡಕ್ಕೆ ಎಷ್ಟು ಸಲ ಹೋಗಿದ್ದೀರಿ. ನಾನು ರಾಜ್ಯದ ನೀರಾವರಿ ಸಮಸ್ಯೆಗಳು ಬಂದಾಗ ಹಲವಾರು ಬಾರಿ ನಡೆದಂತ ಸಭೆಗಳು ಹೋಗಿದ್ದೀನಿ. ಅಷ್ಟೇ ಅಲ್ಲ, ಮೊನ್ನೆ ಇತ್ತೀಚೆಗೆ ಯಾವೊಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೇನೆ ನಮ್ಮ ಒಂದು ಕೇಂದ್ರ ಸರ್ಕಾರದ ವತಿಯಿಂದ. ಆ ಕಾರ್ಯಕ್ರಮದಲ್ಲಿ ನಾನು MP ಪಾಟೀಲ್ ಆಹ್ವಾನದ ಮೇರೆಗೆ ವಿಧಾನಸೌಧಕ್ಕೆ ಹೋಗಿ ಒಂದು 100 ಎಕರೆ ಲ್ಯಾಂಡಿನ ವಿಷಯದಲ್ಲಿ ಆ ಒಂದು ಕೈಗಾರಿಕೆ ತರಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಹೋಗ್ತೀವಿ. ಇತ್ತೀಚೆಗೆ ಹೋಗ್ತಿದ್ದೇನೆ. ಇದು ಈ ಒಂದು ವಿಷಯದಲ್ಲಿ ನಮಗೆ ಯಾವ ಸುದೀರ್ಘವಾದ ಹೋರಾಟ ಮಾಡಿದ್ದಾರೆ. ರೈತರ ಸಮುದ್ರದಲ್ಲಿ ರೈತರನ್ನು ಬಿಟ್ಟು ನಾನು ಒಂದು ಯಾಕೆ ಹೋರಾಟ ಮಾಡಕ್ ಸಾಧ್ಯ? ಇದೇ ನನ್ನ ವೈಯಕ್ತಿಕ ಹೋರಾಟ. ಈ ಭಾಗದ ಸುಮಾರು 4-4.5 ಸಾವಿರ ಕುಟುಂಬದ ರೈತರ ಸಮಸ್ಯೆ. ಇವತ್ತು ಅವರು ಹೇಳ್ತಾರೆ 80% ಈಗಾಗಲೇ ಮುಗಿಯ ಕೊಟ್ಟಿದ್ದಾರೆ ಅಂತ ಹೇಳಿ ಧೈರ್ಯವಾಗಿ ರೈತರಿಗೆ ಹೇಳ್ತಾ ಇದಾರಲ್ಲ. ಇಲ್ಲಿ ಹೆಣ್ಮಕ್ಳಲ್ಲಿ ನಾವು ಒಪ್ಪಿಗೆ ಕೊಟ್ಟಿಲ್ಲ, ಅದು ಪ್ರೂವ್ ಮಾಡೋದ್ರಲ್ಲಿ ನಾವು ಕೂಡ ತಯಾರಾಗಿದ್ದೀವಿ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಜನತೆಯ ಭಾವನೆಗಳನ್ನ ನಮ್ಮ ಕೃಷಿಕರ ಭಾವನೆಗಳ ಬಗ್ಗೆ ವಿರುದ್ಧವಾದ ನಿರ್ಣಯ ಮಾಡಿದ್ರೆ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗುತ್ತೆ. ಸರ್, ಒಂದ್ ಕಡೆ ಪರಮೇಶ್ವರ್ ಹೇಳ್ತಾರೆ ರೈತರ ವಿರೋಧ ಕಟ್ಕೊಂಡು ಯೋಚನೆ ಮಾಡೋದು ಸರಿಯಲ್ಲ ಅಂತ ಸರ್. ಹೇಳ್ತಾರೆ, ಆದ್ರೆ ಇಲ್ಲಿ ಸಂಘರ್ಷ ಆಗ್ತಿದೆ ಸರ್. ರೈತರನ್ನ ಒಂದಿಷ್ಟು ಎತ್ತು ಕಟ್ಟಿ ಹೋರಾಟ ಆಗ್ತಿದೆ. ಇವತ್ತು ನೀವು ಬರ್ತೀರಿ, ನಾಳೆ ಹೋಗ್ತೀರಿ, ಬಟ್ ಇನ್ನು ರೈತರ ಪರಿಸ್ಥಿತಿ ಇಲ್ಲೇ ಬದುಕೋನು. ನಾನು ಇಲ್ಲೇ ಬದುಕೋನು ಬಿಡಿದಿನಲ್ಲಿ. ನಾನು ಈಗಾಗಲೇ 40 ವರ್ಷ ಇಲ್ಲೇ ಇದ್ದೀನಿ. ಕುಟುಂಬದ ಒಟ್ಟಿರೋದೇ ಕೇಂದ್ರಗಳಿದೆ. ಅದರಿಂದ ಇಲ್ಲಿ ನಾನು ಸುಮ್ಮನೆ ರಾಜಕೀಯದ ಒಂದು ಹಿನ್ನೆಲೆ ಒಳಗೆ ಬರ್ತಾ ಇಲ್ಲ. ನನಗೂ ಈ ಭಾಗದ ಜನತೆಗೂ ಒಂದು ವಿವಿನಾಭಾವ ಸಂಬಂಧ ಇದೆ. ಆ ಸಂಬಂಧದ ಮೇಲೆ ಬರ್ತಾ ಇದೆ ಸರ್. ಮುತ್ತಿಗೆ ಹಾಕೋದಕ್ಕೆ ಮುಂದಾದ್ರೆ ಸರ್ ರೈತರು ಒಂದಿಷ್ಟು ಎತ್ತು ಕಟ್ತಿದ್ದಾರೆ. ನಾಳೆ ಇಲ್ಲಿ ಹೋರಾಟ ಇಷ್ಟು ಶಾಂತಿಯುತ ನಡೆದಿತ್ತು, ಮುಂದೆ ಈ ರೀತಿ ಅಹಿತಕರ ಘಟನೆ ನಾವು ಇಲ್ಲಿ ನಮ್ಮ ಒಂದು ರೈತರ ಹೋರಾಟ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಈ ಭಾಗದ ಜನರ ಹೋರಾಟ ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದೆ ಅತ್ಯಂತ ಶಾಂತಿಯುತವಾಗಿ ಸರ್ಕಾರದ ಗಮನ ಸೆಳೆಯಲಿ ಪ್ರಯತ್ನ ಪಟ್ಟಿದೆ. ಸರ್, ಒಂದು ಟೆಕ್ನಿಕಲ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಮುಂಬೈಗೆ ನವಿ ಮುಂಬೈ ಇದೆ, ಡೆಲ್ಲಿಗೆ ನೋಯ್ಡಾ ಇದೆ, ಗುರುಗ್ರಾಮ್ ಇದೆ. ಆ ರೀತಿಯಲ್ಲಿ ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ಬೆಂಗಳೂರಿನ ಪಕ್ಕದಲ್ಲಿ ಈ ತರದ ಬೆಂಗಳೂರಿನ ಭಾರವನ್ನ ತಡೆಯೋದಕ್ಕೊಂದು ಸಿಟಿ ಬೇಕು ಅಂತ. ಹಾಗಾದ್ರೆ ಎಲ್ಲಿ ಮಾಡಬಹುದು ತಮ್ಮ ಪ್ರಕಾರ? ಬೆಂಗಳೂರಿನ ಭಾರವನ್ನು ಹೇಗೆ ಇಳಿಸಬಹುದು ಟೆಕ್ನಿಕಲಿ? ಬೆಂಗಳೂರಿನ 20-30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಲವಾರು ಭಾಗದಲ್ಲಿ ಒಣಭೂಮಿ. ಇವತ್ತು ಅಂತ ಒಂದು ಮಳೆಯನ್ನೇ ಆಧರಿಸಿ ಜೀವನ ಮಾಡ್ತಕ್ಕಂಥದ್ದು. ಇತ್ತೀಚಿನ ಮಳೆಯ ಹವಾಮಾನದಲ್ಲಿ ರೈತರಿಗೆ ಅನಾನುಕೂಲಗಳಾಗ್ತಕ್ಕಂಥ ಜಾಗಗಳು ಬೇಕಾಗುತ್ತೆ. ಸರ್ಕಾರಿ ಭೂಮಿನೇ ಇದೆ, ಸರ್ಕಾರದ 1000 ಎಕರೆ ಭೂಮಿ ಇದೆ. ಅಲ್ಲಿ ಮಾಡಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತರ ಭೂಮಿನೇ ಯಾತಿಗೆ ಬೇಕು ಅಂತೀವಿ. ಇನ್ನು ಉತ್ತರ ಕರ್ನಾಟಕದ ಜನ ಏನ್ ಕೇಳ್ತಾರೆ ಅಂತಂದ್ರೆ, ಎಲ್ಲವೂ ಬೆಂಗಳೂರಿನ ಸುತ್ತಮುತ್ತ ಮಾಡ್ತೀರಿ,
ನಮಗೇನ್ ಕೊಡ್ತೀರಿ? ಬಂಜರು ಭೂಮಿ ನಮ್ಮಲ್ಲಿದೆ. ಬಳ್ಳಾರಿ, ವಿಜಯಪುರ, ಕಲಬುರಗಿ, ಬೀದರ್, ಯಾದಗಿರಿ, ಯಲಬುರ್ಗಾ ಎಲ್ಲ ಕಡೆಗಳಲ್ಲಿ. ನಾನು ಮುಖ್ಯಮಂತ್ರಿ ಇದ್ದಾಗ ಕಲಬುರ್ಗಿನಲ್ಲಿ ಸೋಲಾರ್ ಬಿಡಿಭಾಗಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗೆ ಕಾಂಪಿಟೇಟಿವ್ ಚೈನಾ ಅಂತಕ್ಕಂಥ ಹೆಸರಿನಲ್ಲಿ ಅಲ್ಲಿ ಒಂದು ಯೋಜನೆ ತರಬೇಕು ಇಂಟಿಗ್ರಿಟಿ ಇಂಡಸ್ಟ್ರಿ ಅಂತ ಹೇಳಿ ನಾನೇನ್ ತೀರ್ಮಾನ ಮಾಡಿದೆ. ನಮ್ಮ ಬೀದರ್ನಲ್ಲಿ ನಮ್ಮ ಕೃಷಿಕರ ಉಪಕರಣಗಳೇನಿದೆ ಅದನ್ನ ತಯಾರು ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಹಬ್ಬು, ಅಲ್ಲಿಂದ ಕೊಪ್ಪಳದಲ್ಲಿ ಎಲೆಕ್ಟ್ರಾನಿಕ್ ಟಾಯ್ಸ್ನ ತಯಾರು ಮಾಡ್ತಕ್ಕಂಥ ಒಂದು ಹಬ್ಬು, ಬಳ್ಳಾರಿನಲ್ಲಿ ಜೀನ್ಸ್ ಪ್ಯಾಂಟ್ಗೆ ಏನು ಡಿಮ್ಯಾಂಡ್ ಇದೆ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ಬನ್ನ, ಇನ್ನ ನಿಮ್ಮ ಚಿತ್ರದುರ್ಗದಲ್ಲಿ LED ಬಲ್ಬ್ಸ್ ತಯಾರು ಮಾಡ್ತಕ್ಕಂಥ ಒಂದು ಹಬ್ಬು. ಹೀಗೆ 9 ಭಾಗದಲ್ಲಿ ಯಾವ ರೀತಿಯಲ್ಲಿ ನಾವು ಯೋಜನೆಗಳನ್ನು ತರಬೇಕು, ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಎಲ್ಲದಕ್ಕೂ 14 ತಿಂಗಳಲ್ಲಿ ಚಾಲನೆ ಕೊಟ್ಟೆ ನಾನು. ಆ ಸಂದರ್ಭದಲ್ಲಿ ಇವರು ಬಂದ ಮೇಲೆ ಏನ್ ಮಾಡಿದ್ದಾರೆ 8 ವರ್ಷದಲ್ಲಿ ಇವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಅದರಿಂದ ನನ್ನ ಒಂದು ಅನುಭವದಲ್ಲಿ ಉತ್ತರ ಕರ್ನಾಟಕದ ಭಾಗದ ಯುವಕರಿಗೂ ಸಹ ಅಲ್ಲಿಯ ಭಾಗದ ಜನತೆಗೂ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬರಡು ಭೂಮಿಗಳಿದೆ ಉತ್ತರ ಕರ್ನಾಟಕದ ಹಲವಾರು ಪ್ರದೇಶದಲ್ಲಿ. ಅಂತ ಕಡೆ ಮಾಡಿ ಇವತ್ತು 2 ಟೈರ್ ಸಿಟಿಗಳನ್ನು ಡೆವಲಪ್ ಮಾಡಿ, ಈಗ ತುಮಕೂರು ಡೆವಲಪ್ ಮಾಡಿ, ಮಂಡ್ಯ ಔಟ್ಸ್ಕರ್ಟ್, ಮಂಡ್ಯದಲ್ಲಿ ಆಗಲ್ಲ ನೀರಾವರಿ ಭೂಮಿ, ಅದರಿಂದ ನೀರಾವರಿ ಸೌಲಭ್ಯ ಏನಿದೆ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿ ಒಣಭೂಮಿ ಇದೆ ಅಂತ ಜಾಗದಲ್ಲಿ ಟೌನ್ಶಿಪ್ ಮಾಡ್ತಕ್ಕಂಥದ್ದು. ಇವತ್ತೇನು ರಸ್ತೆಗಳು ಉತ್ತಮವಾದ ರಸ್ತೆಗಳಿದೆ, ಅರ್ಧ ಗಂಟೆ 3/4 ಗಂಟೆ ಜರ್ನಿ ಮಾಡಬಹುದು. ಆ ರೀತಿಯ ಪ್ಲಾನ್ ಮಾಡಿ ಮಾಡಬೇಕು. ಸರ್, ನೀವು ಬಂದಿರೋದ್ರಲ್ಲಿ ಗೋಲಿಬಾರ್ ಮಾಡಿಸ್ಲಿಕ್ಕೆ ಅಂತ ಬಾಲಕೃಷ್ಣ ಅವ್ರು ಹೇಳ್ತಾರೆ ಸರ್. ನೀವು ಇವತ್ತು ಬಂದಿರೋದ್ರಲ್ಲಿ ಗೋಲಿಬಾರ್ ಮಾಡಿಸ್ಲಿಕ್ಕೆ ಅಂತ ಬಾಲಕೃಷ್ಣ ಅವ್ರು ಹೇಳ್ತಾರೆ ಸರ್. ಏನಾಯ್ತು ಇಲ್ಲಿ? ಶಾಂತಿಯುತವಾಗಿ ಸರ್, ಒಂದು ಲಾಸ್ಟ್ ಪ್ರಶ್ನೆ ನಿಮ್ಗೆ. ನೀವು 14 ತಿಂಗಳು ಇವ್ರ ಜೊತೆಗೆ ಸರ್ಕಾರ ನಡೆಸಿದಾಗ ಸಾಂದರ್ಭಿಕ ಶಿಶು ಅಂತ ತಾವ್ ಹೇಳಿದ್ರಿ, ಗುಮಾಸ್ತನ ರೀತಿಯಲ್ಲಿ ನಡ್ಸ್ಕೊಂಡ್ರು ಅಂತ ತಾವ್ ಹೇಳಿದ್ರಿ. ನೀವ್ ಇವಾಗ ಅದನ್ನ ಯೋಚನೆ ಮಾಡಿ ರೈತರ ಹೋರಾಟಗಳನ್ನೆಲ್ಲ ನೋಡಿದಾಗ ಆ 14 ತಿಂಗಳು ಅವ್ರ ಜೊತೆಗೆ ಕೈ ಜೋಡಿಸಬಾರ್ದಾಗಿತ್ತು ಅಂತ ತಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಜೀವನದಲ್ಲಿ ಅದೊಂದು ಮಹಾನ್ ಅಪರಾಧ ಮಾಡ್ಕೊಂಡು ನಾನು ಇವತ್ತು ಪಶ್ಚಾತ್ತಾಪ ಪಡ್ತೀನಿ. ಅವ್ರ ಜೊತೆ ಸರ್ಕಾರ ಮಾಡಿ ನಿರ್ಧಾರ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಿಜೆಪಿ ಜೊತೆ ಸೇರ್ಪಡೆ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ಜೊತೆ ಕೂಡ ಹೋರಾಟ ಮಾಡಿ.